ರೆಸಿಸ್ಟೆನ್ಸ್ ಅಂತ. ಇದಕ್ಕೆ ಕೇಳೋದು ವಾಟರ್ ಪ್ರೂಫ್ ಅಂತ. ನೀವೇನಾದರೂ ಮೊಬೈಲ್ನಲ್ಲಿ IP-X4 IP-X5 ಅಂತ ಮೊಬೈಲ್ ನೋಡಿ ವಾಟರ್ ರೆಸಿಸ್ಟೆನ್ಸ್ ಅಂತ ತಗೊತೀರಾ, ಏನಾರು ನೀರಿಗೆ ಬೀಳಿಸ್ತೀರಾ, ಡ್ಯಾಮೇಜ್ ವಾಟರ್ ರೆಸಿಸ್ಟೆನ್ಸ್ ಅಂತ ಕೊಟ್ಟರು ನೀವು ಕಂಪ್ನಿರೋಗಿ ಎಕ್ಸ್ಚೇಂಜ್ ಮಾಡಿರಿ ಅಂತ ಹೇಳಿದ್ರೆ ಅವರು ಅದನ್ನು ಕ್ಲೈಮ್ ಮಾಡಲ್ಲ. ಯಾಕಂದರೆ ವಾಟರ್ ರೆಸಿಸ್ಟೆಂಟ್ IP-X4 X5 ಕೇವಲ ಔಟ್ರ್ ಸೈಡ್ ಡ್ಯಾಮೇಜಿಗೆ ಮಾತ್ರ ಕೊಡ್ತಾರೆ, ಅದು ಕೂಡ ಏನು ಡ್ಯಾಮೇಜ್ ಕೂಡ ಆಗಲ್ಲ. ಇದು ಹೆಂಗೆ ಅಂದರೆ ಕೈ ತೊಳೆದಾದ್ಮೇಲೆ ಅದೇ ಕೈಯಲ್ಲಿ ಮೊಬೈಲ್ ಮುಡ್ತೀರಾ ಅಷ್ಟೇ. ಅದು ಬಿಟ್ಟರೆ ಸ್ವಲ್ಪ ಮಳೆ ನೀರಲ್ಲಿ ನೆನೆಸಿರ್ತೀರ, ಅವಕ್ಕಷ್ಟೇ ಮಾತ್ರ IP-X4 ಆ್ಯಂಡ್ IP-X5 ಅನ್ನೋದು ವಾಟರ್ ರೆಸಿಸ್ಟೆನ್ಸ್ ಕ್ಲೈಮ್ ಆಗುತ್ತೆ. ವಾಟರ್ ಪ್ರೂಫ್ ಅಂತ ಹೇಳಿ ತುಂಬ ಖುಷಿಯಾಗಬೇಡಿ, ಯಾಕಂದರೆ ವಾಟರ್ ಪ್ರೂಫಿಗೂ ಕೂಡ ಇಷ್ಟು ಅಂತ ಲಿಮಿಟ್ ಇರುತ್ತೆ. IP-67 ಆ್ಯಂಡ್ 68 ಇದೇನಂದರೆ ಇಷ್ಟು ಟೈಮ್ ಲಿಮಿಟಲ್ಲಿ ಅಂತ ವಾಟರ್ ಪ್ರೂಫ್ ಅಂತ ಇರುತ್ತೆ. ತುಂಬ ಹೊತ್ತು ನೀರು ಬಿಟ್ಟರೆ ಅದು ಕೂಡ ಡ್ಯಾಮೇಜ್ ಆಗುತ್ತೆ. ಸೊ ಎರಡಕ್ಕೂ ಬಿಗ್ ಡಿಫ್ರೆನ್ಸ್ ಅಂದರೆ ಇಷ್ಟೇ. ವಾಟರ್ ರೆಸಿಸ್ಟೆನ್ಸ್ ಅಂದರೆ ನೀರು ಚಿಮ್ಕಿದ್ರೆ ಮಾತ್ರ, ಸರಿನಾ? ವಾಟರ್ ಪ್ರೂಫ್ ಅಂದರೆ ನೀರೊಳಗೆ ಬಿದ್ದರೆ. ಈ ವಾಟರ್ ಪ್ರೂಫ್ ಯೂಸ್ ಮಾಡ್ತಿರೋ ಮೊಬೈಲ್ನವರಿಗೆ ಇವಾಗ ಇನ್ನೊಂದು ವಿಷಯ ಏನು ಹೇಳಬೇಕು ಅಂದರೆ, ನೀವು ನೀರಿಗೆ ಬೀಳಿಸಿರ್ತೀರ, ನೀರಿಗೆ ಬೀಳಿಸಿದ ತಕ್ಷಣ ನಿಮ್ಮ ಮೊಬೈಲ್ ಚಾರ್ಜ್ ಇರೋಲ್ಲ, ಚಾರ್ಜಿಂಗ್ ಪಿನ್ ಹಾಕ್ತೀರಾ, ಡ್ಯಾಮೇಜ್ ಆಗಿರುತ್ತೆ, ಅದನ್ನು ಕಂಪ್ನಿ ಕ್ಲೈಮ್ ಮಾಡಲ್ಲ. ಅಷ್ಟೇ ಅಲ್ಲ, ಅದರಲ್ಲಿ ಏನಾದ್ರು ನೀವು ವಾಟರ್ ಡ್ಯಾಮೇಜಿಂದ ಅಕಸ್ಮಾತ್ ಒಳಗೆ ಹೋಗಿ ನೀರು ಅದರಲ್ಲಿ ಸೀಲ್ ಪ್ಯಾಕ್ ಏನಾದ್ರು ಡ್ಯಾಮೇಜ್ ಆಗಿದ್ದರೆ ಅದು ಕೂಡ ಕ್ಲೈಮ್ ಮಾಡಲ್ಲ. ಮತ್ತು ನೀವು ಸಾಲ್ಟ್ ವಾಟರು, ಸೋಪ್ ವಾಟರು ಅದೆಲ್ಲ ಒಳಗಡೆ ಒಂದು ಸ್ಟಿಕ್ಕರ್ ಇರುತ್ತೆ, ವೈಟ್ ಕಲರಲ್ಲಿ ಸ್ಟಿಕ್ಕರ್ ಇರುತ್ತೆ, ಅದು ರೆಡ್ಡು ಅಥವಾ ಗ್ರೀನಲ್ಲಿ ಕನ್ವರ್ಟ್ ಆದರೆ ಸಾಲ್ಟ್ ವಾಟರು, ಸೋಪ್ ವಾಟರ್ ಅಂತ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಸೊ ಇದನ್ನೆಲ್ಲ ಕಂಪ್ನಿ ಕ್ಲೈಮ್ ಮಾಡಲ್ಲ. ಸೊ ಈ ವಿಷಯ ತಿಳ್ಕೊಂಡಿದ್ದೀರಾ, ಒಂದು ಇನ್ಫಾರ್ಮೇಷನ್ ಗೊತ್ತಾಗಿದೆ ಅಂತ ಅಂದ್ಕೊತೀನಿ. ದಯವಿಟ್ಟು ಶೇರ್ ಮಾಡಿ, ಯಾರಿಗೆ ಇಂಪಾರ್ಟೆಂಟ್ ಇರುತ್ತೆ ಅವ್ರಿಗೆ ಕಳಿಸಿ.